ಭಾರತದಲ್ಲಿ ದೇವಾನುದೇವತೆಗಳಿಗೆ ಮೀಸಲಾದ ಹಲವಾರು ದೇವಾಲಯಗಳಿವೆ. ಅಂತಹ ಪ್ರತಿಯೊಂದು ದೇವಾಲಯಗಳು ವಿಶೇಷವಾದ ಪೌರಾಣಿಕ ಹಿನ್ನೆಲೆ, ವಾಸ್ತುಶಿಲ್ಪ ಹಾಗೂ ಮಹಿಮೆಗಳನ್ನು ಒಳಗೊಂಡಿವೆ. ಅಂತಹ ಮಹಾನ್ ಶಕ್ತಿ ಹಾಗೂ ಇತಿಹಾಸದ ವೈಭವವನ್ನು ಸಾರುವ ದೇವಾಲಯಗಳಲ್ಲಿ ತ್ರಯಂಬಕೇಶ್ವರ ದೇವಾಲಯವು ಒಂದು. ಶಿವನಿಗೆ ಮೀಸಲಾದ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಈ ದೇವಾಲಯ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನ ತ್ರಯಂಬಕ್ ಎಂಬ ಪಟ್ಟಣದಲ್ಲಿದೆ. ಇದು ನಾಸಿಕ್ ಪ್ರದೇಶದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ, ನೀಲಗಿರಿ ಮತ್ತು ಕಲಗಿರಿ ಎಂಬ 3 ಬೆಟ್ಟಗಳ ನಡುವೆ ಇರುವುದು ವಿಶೇಷವಾಗಿದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ವಿಶಿಷ್ಟವಾದ ಅಂಶವನ್ನು ಒಳಗೊಂಡಿದೆ. ಬ್ರಹ್ಮ, ವಿಷ್ಣು ಮತ್ತು ರುದ್ರನ ಮುಖ ಇರುವ 3 ಮುಖದ ಲಿಂಗಗಳು ಇಲ್ಲಿರುವುದು ಈ ಜ್ಯೋತಿರ್ಲಿಂಗದ ವಿಶೇಷ. ಈ ಜ್ಯೋತಿರ್ಲಿಂಗವನ್ನು ರತ್ನಖಚಿತ ಕಿರೀಟಗಳಿಂದ ಮುಚ್ಚಲಾಗುವುದು. ಇದನ್ನು ತ್ರಿವಿಧ ಚಿನ್ನಗಳಿಂದ ತಯಾರಿಸಿ ಇರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ಕಿರೀಟವು ಪಾಂಡವರ ಕಾಲಕ್ಕಿಂತಲೂ ಹಿಂದಿನದು ಎನ್ನಲಾಗಿದೆ. ಅದು ವಜ್ರ, ಪಚ್ಚೆ ಮತ್ತು ಅನೇಕ ಬೆಲೆ ಬಾಳುವ ಹರಳುಗಳಿಂದ ಕೂಡಿದೆ ಎಂದು ಹೇಳಲಾಗುತ್ತದೆ. ಈ ವಿಶೇಷ ಕಿರೀಟವನ್ನು ಸೋಮವಾರ ಸಂಜೆ 4 ಅಥವಾ 5 ಗಂಟೆಯ ಸಮಯದಲ್ಲಿ ಮಾತ್ರ ಪ್ರದರ್ಶಿಸಲಾಗುವುದು. ಈ ಪವಿತ್ರ ದೇವಾಲಯವು ಸುಂದರವಾದ ವಾತಾವರಣ ಹಾಗೂ ಮಹಾನ್ ಶಕ್ತಿಯಿಂದ ಕೂಡಿದೆ. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಸಕಲ ಪಾಪಗಳು ತೊಳೆಯುತ್ತವೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಇಲ್ಲಿಗೆ ದಿನನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಅಲ್ಲದೆ ಈ ಪವಿತ್ರ ಕ್ಷೇತ್ರದಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಈ ಪವಿತ್ರ ಜ್ಯೋತಿರ್ಲಿಂಗದ ದರ್ಶನದಿಂದ ಪುನೀತರಾಗಲು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಹರ ಹರ ಮಹಾದೇವ್.